ಇವತ್ತು ಭಾರತದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ಭಾರಿ ಸದ್ದು ಮಾಡಿತ್ತು. ಅದೇನು ಕೇಳಿದ್ರೆ, ಈ ಅಮೆರಿಕ ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಅನ್ನುವಂಥ ಒಂದು ಕಾರ್ಯಾಚರಣೆಯನ್ನು ಇರಾನ್ ಮೇಲೆ ಕೈಗೊಳ್ತಲ್ಲ, ಇದಕ್ಕೆ ಅಮೆರಿಕ ಭಾರತದ ಏರ್ ಸ್ಪೇಸನ್ನು ಬಳಸಿದೆ. ಅಮೆರಿಕದ B-2 ಬಾಂಬರ್ಗಳು ಮತ್ತು ಅಮೆರಿಕದ ಏರ್ಕ್ರಾಫ್ಟ್ಗಳು ಭಾರತದ ಏರ್ ಸ್ಪೇಸ್ ಮೂಲಕವಾಗಿ ಹಾದು ಹೋಗಿದ್ದಾವೆ. ಈ ಮೂಲಕವಾಗಿ ಭಾರತ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಅಮೆರಿಕಾಗೆ ಸಾಥ್ ಕೊಟ್ಟಿದೆ. ಹೀಗಂತ ಕೆಲ ಪೋಸ್ಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲಾಗಿತ್ತು. ಇದು ಸಾಕಷ್ಟು ವೈರಲ್ ಆಗಿತ್ತು. ಈ ಬಗ್ಗೆ ಪರ ವಿರೋಧ ಚರ್ಚೆಗಳು ಕೂಡ ನಡೆಯೋದಕ್ಕೆ ಶುರುವಾಗಿತ್ತು. ಅಂತಿಮವಾಗಿ ಇದು ಎಷ್ಟರ ಮಟ್ಟಿಗೆ ಸ್ಪ್ರೆಡ್ ಆಯಿತು ಅಂತಂದರೆ, ಈ ಬಗ್ಗೆ PIB ಫ್ಯಾಕ್ಟ್ ಚೆಕ್ ವಿಭಾಗ ಒಂದು ಡೀಟೇಲ್ ಆದಂತಹ ವರದಿ ಕೊಡಬೇಕಾಗಿ ಬಂತು. ಇದು ಶುದ್ಧ ಸುಳ್ಳು, ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಭಾರತದ ಏರ್ ಸ್ಪೇಸ್ ಅನ್ನು ಅಮೆರಿಕ ಉಲ್ಲಂಘಿಸಿಲ್ಲ ಅಥವಾ ಭಾರತ ಅಮೆರಿಕಾಗೆ ತನ್ನ ಏರ್ ಸ್ಪೇಸ್ ಅನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಜೊತೆಗೆ ಅಮೆರಿಕದ ಯಾವುದೇ ಯುದ್ಧ ವಿಮಾನಗಳಾಗಲಿ ಅಥವಾ ಬಾಂಬರ್ಗಳಾಗಲಿ ಭಾರತದ ಏರ್ ಸ್ಪೇಸ್ ಮೂಲಕವಾಗಿ ಇರಾನ್ ಕಡೆಗೆ ಹಾದು ಹೋಗಿಲ್ಲ ಅಂತ PIB ಫ್ಯಾಕ್ಟ್ ಚೆಕ್ ಮೂಲಕವಾಗಿ ಸ್ಪಷ್ಟಪಡಿಸಲಾಯಿತು. ಇರಾನ್ ಮೇಲೆ ಅಮೆರಿಕ ಕೈಗೊಂಡಂತಹ ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಬಗ್ಗೆ ಈಗಾಗಲೇ ಅಮೆರಿಕದ ಚೀಫ್ ಆಫ್ ಜಾಯಿಂಟ್ ಮಿಲಿಟರಿ ಸ್ಟಾಫ್ ಬಹಳ ಸ್ಪಷ್ಟವಾದಂಥ ಒಂದು ಡೀಟೇಲ್ ವರದಿಯನ್ನು ಕೊಟ್ಟಿದ್ರು. ಅಮೆರಿಕದ ಯುದ್ಧ ವಿಮಾನಗಳು ಎಲ್ಲಿ ಟೇಕ್ ಆಫ್ ಆದವು, ಯಾವ ಮಾರ್ಗವನ್ನು ಬಳಸಿದ್ವು, ಎಲ್ಲಿ ದಾಳಿ ಮಾಡಿದ್ವು, ಇದೆಲ್ಲದರ ಬಗ್ಗೆ ಅವರು ಡೀಟೇಲ್ ಆದಂತಹ ಮ್ಯಾಪನ್ನೇ ಕೊಟ್ಟಿದ್ರು. ಅಮೆರಿಕ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ನಾವು ಪೆಸಿಫಿಕ್ ಸಾಗರದ ಮೂಲಕವಾಗಿ ಇರಾನನ್ನು ತಲುಪಿದ್ವಿ. ಹಾಗೆ ಅದೇ ಮಾರ್ಗದ ಮೂಲಕವಾಗಿ ನಮ್ಮ ಫೈಟರ್ ಜೆಟ್ಗಳು ಮತ್ತು ನಮ್ಮ ಬಾಂಬರ್ಗಳು ವಾಪಸ್ ಬಂದಿದ್ದಾವೆ ಅಂತ ಅಮೆರಿಕ ಬಹಳ ಸ್ಪಷ್ಟವಾಗಿ ಹೇಳಿತ್ತು. ಆ ಮ್ಯಾಪನ್ನು ಕೂಡ ಪಬ್ಲಿಷ್ ಮಾಡಿತ್ತು. ಆದರೂ ಕೂಡ ಭಾರತದಲ್ಲಿ ಕೆಲ ಹಿತಾಸಕ್ತಿಗಳಿರ್ತಾವಲ್ಲ, ಇವರಿಗೆ ಭಾರತವನ್ನು ವೀಕ್ ಮಾಡಬೇಕು, ಭಾರತದ ಬಗ್ಗೆ ಒಂದು ನೆಗೆಟಿವ್ ಪ್ರಚಾರವನ್ನು ಮಾಡಬೇಕು, ಇದರಲ್ಲಿ ಬಹಳ ಆಸಕ್ತಿ ಇರುತ್ತೆ. ಹೀಗಾಗಿ ಈ ವಿಚಾರದಲ್ಲೂ ಕೂಡ ಭಾರತದ ಮೇಲೆ ಗೂಬೆ ಕೂರಿಸುವಂತಹ ಒಂದು ಪ್ರಯತ್ನ ನಡೀತು. ಇವತ್ತು ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಲ್ಲಿ ಭಾರತ ಯಾರ ಪರವಾಗಿಯೂ ಸ್ಟ್ಯಾಂಡ್ ತೆಗೆದುಕೊಳ್ಳದೆ ತಟಸ್ಥವಾಗಿರುವ ನಿಲುವನ್ನು ಹೊಂದಿದೆಯಲ್ಲ, ಇದು ಕೆಲವರಿಗೆ ಇಷ್ಟ ಆಗ್ತಾ ಇಲ್ಲ. ಕೆಲವರಿಗೆ ಅನ್ನಿಸ್ತಾ ಇದೆ ಅಂತಂದ್ರೆ, ಭಾರತ ಇರಾನ್ ಜೊತೆಗೆ ಗುರುತಿಸಿಕೊಳ್ಳಬೇಕು, ಇರಾನ್ ಅನ್ನು ಬೆಂಬಲಿಸಬೇಕು ಅಂತ ಬಯಸ್ತಾ ಇದ್ದಾರೆ. ಹೀಗಾಗಿ ಭಾರತದ ಈಗಿನ ಸರ್ಕಾರವನ್ನು ಟೀಕಿಸುವ ಭರದಲ್ಲಿ ಭಾರತದ ಬಗ್ಗೆ ಈ ರೀತಿಯಾದಂತಹ ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆ. ಇರಾನ್ ಮತ್ತು ಭಾರತದ ಸಂಬಂಧವನ್ನು ಹಾಳು ಮಾಡುವಂತಹ ಯತ್ನ ಕೂಡ ಆಗ್ತಾ ಇದೆ. ಈ ಪೋಸ್ಟ್ಗಳಲ್ಲಿ ಏನು ಹಾಕಲಾಗಿತ್ತು ಅಂತಂದರೆ, ಭಾರತದ ಏರ್ ಸ್ಪೇಸನ್ನು ಬಳಸಿಕೊಳ್ಳೋದಕ್ಕೆ ಅಮೆರಿಕಾಗೆ ಭಾರತ ಸರ್ಕಾರ ಅನುವು ಮಾಡಿಕೊಟ್ಟಿದೆ. ಹೀಗಾಗಿ ಭವಿಷ್ಯದಲ್ಲಿ ಇರಾನ್ ಎಂದೂ ಕೂಡ ಭಾರತವನ್ನು ಕ್ಷಮಿಸೋದಿಲ್ಲ, ಒಂದಲ್ಲ ಒಂದು ದಿನ ಭಾರತ ಇದಕ್ಕೆ ಬೆಲೆ ತೆರಬೇಕಾಗುತ್ತೆ ಅಂತ ಕೆಲವರು ಪೋಸ್ಟ್ ಹಾಕಿದ್ರು. ಮಿತ್ರರೇ, ಈ ರೀತಿಯಾಗಿ ಪೋಸ್ಟ್ ಹಾಕಿದವರು ಪಾಕಿಸ್ತಾನದವರಲ್ಲ ಅಥವಾ ಬೇರೆ ದೇಶದವರಲ್ಲ, ಭಾರತೀಯರೇ. ಹೀಗಾಗಿ ಭಾರತದ PIBಯ ಫ್ಯಾಕ್ಟ್ ಚೆಕ್ ವಿಭಾಗ ಈ ಬಗ್ಗೆ ಡೀಟೇಲ್ ಆದಂತಹ ವರದಿಯನ್ನು ಬಿಡುಗಡೆ ಮಾಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರುವಂತಹ ಈ ವಿಚಾರ ಶುದ್ಧ ಸುಳ್ಳು.